ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಅಂತ ಇರೋದು ನಾನು ಅವನಿಧರ್ ಹವಲ್ದಾರ್, ನಮ್ ರೇಡಿಯೋದ ಫೌಂಡರ್ ಮತ್ತೆ ಸಿಇಒ. ನಮ್ ರೇಡಿಯೋ ಶುರುವಾಗಿದ್ದು 2016ರಲ್ಲಿ ಅಂಡ್ ಒನ್ ಆಫ್ ದ ಫಸ್ಟ್ ಇವೆಂಟ್ಸ್ ಗಳಲ್ಲಿ ನಾವು ರೇಡಿಯೋ ಪಾರ್ಟ್ನರ್ ಆಗಿ ಪ್ರಮೋಟ್ ಮಾಡಿದ್ದಂಥದ್ದು ಅಂತ ನೆನಪಿಸ್ಕೊಂಡ್ರೆ ಅದು ನಾವಿಕೋತ್ಸವ 2016ರಲ್ಲಿ ಅದು ಬೆಂಗಳೂರಲ್ಲಿ ನಡೆದಿತ್ತು. ಅವಾಗಿಂದ ನಾವು ನಾವಿಕೋತ್ಸವ ಜೊತೆಲಿ ಒಂದು ಒಡನಾಟವನ್ನ ಶುರು ಮಾಡಿದ್ವಿ. ಈಗ 2025 ಕಳೆದ 8-9 ವರ್ಷಗಳಿಂದ ಎಲ್ಲೆಲ್ಲಿ ನಾವಿಕೋತ್ಸವ ಅಥವಾ ನಾವಿಕ ಸಮ್ಮೇಳನ ನಡೆದಿದೆ, ಇದೆಲ್ಲದಕ್ಕೂ ನಮ್ ರೇಡಿಯೋ ಪಾರ್ಟ್ನರ್ ಆಗಿ ನಾವಿಕೋತ್ಸವ ಅಥವಾ ನಾವಿಕ ಸಮ್ಮೇಳನ ನಮ್ ರೇಡಿಯೋ ನಮ್ಮ ಒಂದು ಸ್ವಂತದ ಒಂದು ಇವೆಂಟ್ ಅನ್ನೋ ತರನೇ ನಾವು ಯಾವತ್ತು ಭಾವಿಸ್ತಾ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಈ ಸಮ್ಮೇಳನ ನಾವಿಕೋತ್ಸವ ನಡೀತಾ ಇದೆ, ಇದನ್ನ ನಾವು ಪ್ರಪಂಚದಾದ್ಯಂತ ಇರುವಂತ ಎಲ್ಲ ಕನ್ನಡಿಗರಿಗೆ ತಲುಪಿಸ್ತಾ ಇದೀವಿ ಅನ್ನೋಂತ ಒಂದು ಪುಟ್ಟ ಹೆಮ್ಮೆ ಕೂಡ ನಮಗೆ ಇದೆ ಅಂತ ಹೇಳ್ತಾ ಇದು ನಾವಿಕ ಸಮ್ಮೇಳನ 2025 ಕೂಡ ನಮ್ ರೇಡಿಯೋ ಅಫಿಷಿಯಲ್ ರೇಡಿಯೋ ಪಾರ್ಟ್ನರ್ ಆಗಿದೆ. ಅದರ ಬಗ್ಗೆ ನಾವಿಕ ಸಂಸ್ಥೆಯ ಬಗ್ಗೆ ವಿಶ್ವದ ಕನ್ನಡಿಗರನ್ನ ಒಂದೇ ವೇದಿಕೆಯಲ್ಲಿ ತೇರಿಸ್ತಾ ಇರುವಂತಹ ನಾವಿಕ ಯಾವ ರೀತಿ ಪಾತ್ರ ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಲಿ ಇವತ್ತು ಶಿವಕುಮಾರ್ ಅವರಿದ್ದಾರೆ, ಪ್ರೆಸೆಂಟ್ ಪ್ರೆಸಿಡೆಂಟ್ ಆಫ್ ನಾವಿಕ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಅವನಿಧರ್ ಅವರೇ. ನಮ್ಮ ನಾವಿಕ ಕಾರ್ಯಕ್ರಮಗಳ ಬಗ್ಗೆ ಸುದ್ದಿನ ನೀವು 10 ವರ್ಷದಿಂದ ಸುಮಾರು ಎಲ್ಲಾ ಕನ್ನಡಿಗರಿಗೂ ಹೇಳ್ಕೊಂಡು ಬರ್ತಾ ಇದ್ದೀರಾ ಅನ್ನೋದು ಕೇಳಿ ನಿಮ್ಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ಬೇಕು. ಥ್ಯಾಂಕ್ ಯು ಸರ್. ಸರ್ ಮೊದಲನೇದಾಗಿ ನನ್ನ ಒಂದು ಪ್ರಶ್ನೆ ಅಂತ ಅಂದ್ರೆ ನಾವಿಕ ಸಂಸ್ಥೆ ಇದರ ಹುಟ್ಟು ಹಾದಿ ಮತ್ತೆ ಅದರ ಪ್ರಮುಖ ಉದ್ದೇಶಗಳ ಬಗ್ಗೆ ನಮ್ಮ ಲಿಸ್ನರ್ಸ್ ಗೆ ಸ್ವಲ್ಪ ತಿಳಿಸ್ಕೊಡ್ಬಹುದಾ? ಖಂಡಿತ. ನಾವಿಕ ಅಂದ್ರೆ ನಾವು ವಿಶ್ವ ಕನ್ನಡಿಗರು ಅಂತ. ಅಂದ್ರೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಕರ್ನಾಟಕದಿಂದ ಅಮೆರಿಕಾಗೆ ಬಂದು ಇಲ್ಲಿ ಕನ್ನಡಿಗರಾಗಿ ನೆಲೆಸಿ ನಮ್ಮ ಕನ್ನಡದ ಭಾಷೆ ಸಂಸ್ಕೃತಿ ಎಲ್ಲ ನಡೆಸ್ಕೊಂಡು ಬರ್ತಾ ಇರೋದು ಕೇವಲ ಅಮೆರಿಕಾದಲ್ಲಿರೋ ಎಲ್ಲಾ ಕನ್ನಡ ಸಂಘದ ಸದಸ್ಯರುಗಳನ್ನ ಜನರನ್ನ ಸೇರಿಸಿ ಒಟ್ಟಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡೋದು ಅಲ್ಲದೆ ನಾವು ಹೊರದೇಶಗಳಲ್ಲೂ ಹೋಗಿ ಕನ್ನಡ ಕಾರ್ಯಕ್ರಮನ ಕನ್ನಡಿಗರನ್ನ ಸೇರಿ ಒಂದಾಗಿ ಸಂಭ್ರಮ ಆಚರಿಸುವಂತ ಒಂದು ಧ್ಯೇಯ ಇಟ್ಕೊಂಡಿದೀವಿ. ಅದರಂತೆ ನಾವೇನ್ ಮಾಡ್ತೀವಿ, ಪ್ರತಿ 2 ವರ್ಷಕ್ಕೂ ನಾವು ಹೊರದೇಶದಲ್ಲಿ ಅಂದ್ರೆ ಅಮೆರಿಕಾ ಬಿಟ್ಟು ಹೊರದೇಶದಲ್ಲಿ, ಈಗ ನಾವು ಅಮೆರಿಕಾದಲ್ಲಿರೋ ಕನ್ನಡಿಗರಾಗಿರೋದ್ರಿಂದ ನಮ್ಗೆ ಹೊರದೇಶದ ಕನ್ನಡಿಗರಿಗೆ ಜೊತೆ ಮಿಲನ ಮಾಡ್ಕೊಂಡು ಅವ್ರ ಮುಂದೆ ನಮ್ಮ ಕನ್ನಡದ ಸಂಸ್ಕೃತಿಗಳು ಕನ್ನಡಿಗರಾಗಿ ನಾವು ಒಟ್ಟಾರೆ ಒಗ್ಗೂಡಿ ಹೇಗೆ ಕಾರ್ಯಕ್ರಮಗಳನ್ನ ನಡೆಸ್ಕೋಬೇಕು, ಹೇಗೆ ನಮ್ಮ ಸಂಸ್ಕೃತಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಹಲವಾರು ದೇಶಗಳಿಗೆ ಪ್ರವಾಸ ಮಾಡಿದ್ದೀವಿ. ಈಗ ಹೋದ ವರ್ಷ ನನ್ನ ಅಧ್ಯಕ್ಷತೆಯಲ್ಲಿ ಫ್ರಾಂಕ್ಫರ್ಟ್ ಜರ್ಮನಿನಲ್ಲಿ ಮಾಡಿದ್ವಿ. ಅಲ್ಲಿಯ ಕನ್ನಡ ಸಂಘ ಮೇನ್ ಕನ್ನಡ ಸಂಘ ಅಂತ ಫ್ರಾಂಕ್ಫರ್ಟ್ ಅಲ್ಲಿ ಸುಮಾರು 800 ಜನ ಕನ್ನಡಿಗರು ಸೇರಿದ್ರು. ನಾವು ಅಮೆರಿಕದಿಂದ ಒಂದು 250 ಜನ ಹೋಗಿದ್ವಿ. 1000 ಜನ ಕನ್ನಡಿಗರು ಸೇರಿ ಅದ್ದೂರಿಯಿಂದ ಕಾರ್ಯಕ್ರಮ ಮಾಡಿದ್ವಿ. 3 ವರ್ಷಗಳ ಹಿಂದೆ ಕೆನ್ಯಾದಲ್ಲಿ ಮಾಡಿದ್ವಿ. ನೈರೋಬಿ ಕನ್ನಡ ಸಂಘದವರು ಸುಮಾರು 800 ಜನ ಕನ್ನಡಿಗರು ಸೇರಿ ಮಾಡಿದ್ರು. ಹೀಗಾಗಿ ನಾವು ಈ ವಿಶ್ವ ಕನ್ನಡಿಗರು ಅನ್ನೋ ಧ್ಯೇಯ ಇಟ್ಕೊಂಡು ನಾವು ಕನ್ನಡಿಗರನ್ನ ಇಡೀ ಪ್ರಪಂಚದಲ್ಲಿ ಒಟ್ಟುಗೂಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ವೆರಿ ನೈಸ್ ಸರ್. ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಈ ತರಹದ ಒಂದು ಕನ್ನಡದ ಕೆಲಸವನ್ನ, ಒಂದು ಕರ್ನಾಟಕದ ಕೆಲಸವನ್ನ, ಕನ್ನಡಿಗರ ಕೆಲಸವನ್ನ ನಾವಿಕ ಮಾಡ್ತಾ ಇದೆ ಅಂತ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಸರ್ ನನ್ನ 2ನೇ ಪ್ರಶ್ನೆ ಅಂತ ಅಂದ್ರೆ ಈ ಬಾರಿ ನಾವಿಕ ಸಮ್ಮೇಳನ ಫ್ಲೋರಿಡಾದಲ್ಲಿ ಆಯೋಜನೆ ಆಗ್ತಾ ಇದೆ. ಈ ಸ್ಥಳವನ್ನ ಆಯ್ಕೆ ಮಾಡೋದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ಸ್ ಇತ್ತಾ ಅಥವಾ ಯಾವ ತರ ಪ್ರೊಸೆಸ್ ಆಯ್ತು ಅಂತ? ಇತ್ತು. ಕೆಲವಾರು ಸಂದರ್ಭಗಳಲ್ಲಿ ನಾವು ಸಾಮಾನ್ಯವಾಗಿ 2 ವರ್ಷಕ್ಕೊಮ್ಮೆ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲ ಮುಖ್ಯವಾದ ದೊಡ್ಡ ಮಹಾನಗರಗಳಲ್ಲಿ ನೋಡ್ತೀವಿ ನಾವು ಎಲ್ಲಿ ಕನ್ನಡಿಗರು ಒಂದಾಗಿ ಬಂದು ಅವರೇ ಉತ್ಸಾಹದಿಂದ ಕಾರ್ಯಕ್ರಮ ಮಾಡ್ಕೊಡ್ತಾರೆ ಅಂತ ಕನ್ನಡ ಸಂಘಗಳನ್ನ ನಾವು ಭೇಟಿ ಮಾಡಿ ತಿಳ್ಕೊತೀವಿ. ಈಗ ಸಾಕಷ್ಟು ಮಹಾನಗರಗಳನ್ನ ನಾವು ಪ್ರಯತ್ನ ಮಾಡಿದ್ವಿ ಸುಮಾರು 1 ವರ್ಷದಿಂದ. ಶಿಕಾಗೋ, ಸಿಯಾಟಲ್, ಫೀನಿಕ್ಸ್, ಮತ್ತೆ ನಾನಿರೋದು ನ್ಯೂಯಾರ್ಕ್ ಅಲ್ಲಿ. ನಮ್ಮ ನ್ಯೂಯಾರ್ಕ್ ನಲ್ಲಿ ಎಲ್ಲ ಹುಡುಕಾಡಿದ್ರು ಏನಾಗುತ್ತೆ, ಕೆಲವು ಸರಿ ಜಾಗಗಳು ಸಿಗೋದಿಲ್ಲ. ಸಾಕಷ್ಟು ಚಾಲೆಂಜಸ್ ಇರುತ್ತೆ ಅದ್ರ ಬಗ್ಗೆ. ಹಾಗಾಗಿ ಫ್ಲೋರಿಡಾ ಒಂದು ನಮ್ಗೆ ಅನುಕೂಲವಾದ ಜಾಗ ಆಯ್ತು. ನಮ್ಮ ಸಂಚಾಲಕರು ಶ್ರೀ ಹರ್ಷಿತ್ ಗೌಡರವರು ಅಲ್ಲಿ ಟಾಂಪಾ ಶ್ರೀಗಂಧ ಕನ್ನಡ ಸಂಘದಲ್ಲಿದ್ದಾರೆ. ಅವರು ಮತ್ತೆ ನಮ್ಮ ಅಧ್ಯಕ್ಷತೆ ಇದರಲ್ಲೂ ಕೂಡ ಇದ್ದಾರೆ, ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ. ಸೇರಿ ಹುಡುಕಿದಾಗ ಫ್ಲೋರಿಡಾ ವಾಸ್ ಒನ್ ಆಫ್ ದ ಬೆಸ್ಟ್ ಲೊಕೇಶನ್. ಮತ್ತೆ ನಮ್ಮ ಫೌಂಡರ್ ಶ್ರೀಮತಿ ಡಾಕ್ಟರ್ ರೇಣುಕಾ ರಾಮಪ್ಪ ಅವರು ದಿವಂಗತರಾದರು ಈಗ 6 ತಿಂಗಳಿಂದೆ. ಆದರೆ ಅವರು ನಮ್ಮ ಫೌಂಡರ್ ಆಗಿ ಆ ಊರಲ್ಲೇ ಟಾಂಪಾದಲ್ಲೇ ಇದ್ದಿದ್ರಿಂದ ನಮಗೆ ಅನ್ನಿಸ್ತು ಈ ಜಾಗದಲ್ಲೇ ಮಾಡಬೇಕು ಅಂತ. ಹಾಗಾಗಿ ನಾವು ಫ್ಲೋರಿಡಾದಲ್ಲಿ ಟಾಂಪಾ ಮತ್ತು ಆರ್ಲ್ಯಾಂಡೋ ಮಧ್ಯದಲ್ಲಿರೋ ಲೇಕ್ ಲ್ಯಾಂಡ್ ಅನ್ನೋ ಜಾಗದಲ್ಲಿ ಮಾಡ್ತಾ ಇದ್ವಿ.
ಸರ್, ಈ ವಿಶ್ವದ ಕನ್ನಡಿಗರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸೋದಕ್ಕೆ ನಾವಿಕ ಯಾವ ರೀತಿಯ ಪಾತ್ರ ವಹಿಸ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ನಾವು ಪ್ರಚಾರ ಮಾಡ್ತೀವಿ ನಮ್ಮ ಕನ್ನಡಿಗರ ಕಾರ್ಯಕ್ರಮಗಳು. ಅಮೆರಿಕಾದಲ್ಲಿ ನಡೀತಾ ಇರೋ ಎಲ್ಲ ಕಾರ್ಯಕ್ರಮಗಳು, ಕನ್ನಡ ಸಂಘಗಳು ಸುಮಾರು 52ಕ್ಕಿಂತಲೂ ಹೆಚ್ಚಾಗಿ ಕನ್ನಡ ಸಂಘಗಳಿದೆ ಅಮೆರಿಕಾದಲ್ಲಿ. ಪ್ರತಿ ನಗರಗಳಲ್ಲೂ ಕನ್ನಡ ನಡೀತಾನೆ ಬರ್ತಾ ಇರುತ್ತೆ. ನಾವು ಎಲ್ಲರನ್ನೂ ಸೇರಿಸಿ ಒಟ್ಟಿಗೆ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತೀವಿ. ಹಾಗೆ ಅವ್ರಿಗೆ ಕನ್ನಡದ ಬಗ್ಗೆ ಪ್ರಚಾರನೂ ಮಾಡ್ತೀವಿ. ಹೇಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋದು ಅದು ಒಂದು ಭಾರಿ ಹೊಸ ವಿಚಾರ ಆಗುತ್ತೆ. ಯಾಕೆಂದ್ರೆ ಸಾಮಾನ್ಯವಾಗಿ ಸ್ಥಳೀಯ ಕನ್ನಡ ಸಂಘಗಳು ಏನ್ ಮಾಡ್ತವೆ, ಯುಗಾದಿ ಹಬ್ಬ ಆಗ್ಲಿ, ಗಣೇಶನ ಹಬ್ಬ ಆಗ್ಲಿ, ಅಥವಾ ನಮ್ಮ ರಾಜ್ಯೋತ್ಸವ ಆಗ್ಲಿ, ಅಥವಾ ದೀಪಾವಳಿ ಕಾರ್ಯಕ್ರಮಗಳು ಇವನ್ನ ಮಾತ್ರ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಕಡಿಮೆ ಜನ ಇರ್ತಾರೆ. ಸುಮಾರು ಒಂದು ಸಣ್ಣ ಜಾಗದಲ್ಲಿ 100 ಜನ ಇರ್ತಾರೆ ಕನ್ನಡಿಗರು ಸಂಸಾರ. ಅಥವಾ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ 16,000 ಜನ ಕನ್ನಡಿಗರು ಇರ್ತಾರೆ. ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಸೇರಿ ಮಾಡ್ಬೇಕು ಅಂತ ಅಂದ್ರೆ ಒಂದು ದೊಡ್ಡ ಸಮಾವೇಶ ತರನೇ ಮಾಡ್ಬೇಕಾಗತ್ತೆ. ಆ ಸಮಾವೇಶ ಮಾಡುವಂತ ಒಂದು ಅರ್ಹತೆ ನಮ್ಮ ಅಧ್ಯಕ್ಷತೆಯಲ್ಲಿದೆ. ಖಂಡಿತ ಸರ್, ಅದು ಕಾಣಿಸ್ತಾ ಇದೆ. ಫ್ರಾಂಕ್ಫರ್ಟ್ ಆಯ್ತು, ಅದ್ರ ಹಿಂದಿನ ವರ್ಷ ಆಯ್ತು, ಈಗ ಇಲ್ಲಿ ನೋಡಿದ್ರೆ ಖಂಡಿತ ಆಗುತ್ತೆ. ಸರ್, ಈ ಕಾರ್ಯಕ್ರಮಗಳ ವೈವಿಧ್ಯತೆ ಅನ್ನುವಂಥದ್ದನ್ನ ಒಂದು ಹೇಳಿದ್ರಿ. ಈ ವರ್ಷದ ಈ ಕಾರ್ಯಕ್ರಮದಲ್ಲೂ ಕೂಡ ವೈವಿಧ್ಯತೆ ತುಂಬಾ ಇದೆ. ಮೆರವಣಿಗೆ, ಸಂಗೀತ, ನೃತ್ಯ, ಫಿಲ್ಮ್ ಫೆಸ್ಟಿವಲ್, ಯುವಕರ ಚಟುವಟಿಕೆಗಳು, ಆಮೇಲೆ ಕನ್ನಡ ಭಾಷೆ, ಸಂಸ್ಕೃತಿ, ಪರಂಪರೆ, ಇದನ್ನೆಲ್ಲದನ್ನ ಬಿಂಬಿಸುವಂತಹ ಅನೇಕ ಕಾರ್ಯಕ್ರಮಗಳೆಲ್ಲದೂ ಇದೆ. ಇವೆಲ್ಲವನ್ನ ಹೇಗೆ ಸಂಯೋಜಿಸ್ತಾ ಇದ್ದೀರಿ? ಯಾವ ತರ ಸಪೋರ್ಟ್ ಬರ್ತಾ ಇದೆ? ಅಂಡ್ ಅಮೆರಿಕದ ಕನ್ನಡಿಗರ ಸಮುದಾಯ ಏನಿದೆ, ಅಲ್ಲಿರುವಂತಹ ಕನ್ನಡಿಗರು, ಅವರ ಪ್ರತಿಕ್ರಿಯೆ ಮತ್ತೆ ಬೆಂಬಲ ಯಾವ ತರ ಇದೆ ಅಂತ ಹೇಳ್ಬಹುದಾ? ಅವನಿದಾರ ಅವ್ರೆ, ನಮ್ಮ ನಾವಿಕ ವಿಶ್ವ ಕನ್ನಡ ಸಮ್ಮೇಳನ ಇದು 8ನೇ ವಿಶ್ವ ಕನ್ನಡ ಸಮ್ಮೇಳನ. ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಇಟ್ಕೊಂಡು ಅನೇಕ ಆಕರ್ಷಕವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಹಿತ್ಯ ಚರ್ಚೆಗಳು, ಮತ್ತೆ ಕಲಾ ಪ್ರದರ್ಶನ, ಮತ್ತೆ ಎಷ್ಟು ವೈವಿಧ್ಯವಾದ ಅಂಶಗಳನ್ನ ನಾವು ಪ್ರದರ್ಶನ ಮಾಡ್ತಾ ಇದೀವಿ ಇಲ್ಲಿ. ಮತ್ತೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಸಂಸ್ಕೃತಿಯ ಅನುಭವ ಎಲ್ರಿಗೂ ಬರ್ಬೇಕು ಅನ್ನೋ ಒಂದು ಅಭಿಲಾಷೆ. ಅದರಿಂದ ಇದು ಕನ್ನಡಿಗರಾಗಿ ಎಲ್ರೂ ಸೇರಿ ಎಲ್ಲಾ ಕಾರ್ಯಕ್ರಮಗಳನ್ನ ನೋಡ್ಬೇಕು ಅನ್ನೋದಕ್ಕೆ ಬಂದ್ರೆ ಅದ್ಭುತವಾದ ಅವಕಾಶ ಇದು. ನಾವೇನ್ ಮಾಡ್ತೀವಿ, ಪ್ರತಿ ಕನ್ನಡ ಸಂಘದ ಅಧ್ಯಕ್ಷರುಗಳ ಜೊತೆ ಮಾತಾಡಿ ಎಲ್ರಿಗೂ ಹೇಳಿ, ಮತ್ತೆ ಯಾವ ಕಾರ್ಯಕ್ರಮಗಳು ಮಾಡಬಹುದು, ಅವರವರ ಕನ್ನಡ ಸಂಘಗಳಿಂದ ಕೂಡ ಅವರು ಸಂಗೀತ ಆಗ್ಲಿ, ನೃತ್ಯ ಆಗ್ಲಿ, ಅಥವಾ ಮಕ್ಕಳದು, ಹಿರಿಯರು, ಎಲ್ಲಾ ಸದಸ್ಯರದು ಸೇರಿ ಈ ಕಾರ್ಯಕ್ರಮದಲ್ಲಿ ಬಂದು ಬರೀ ಭಾಗವಹಿಸೋದೇ ಅಲ್ಲ, ನೀವು ಕೂಡ ಪ್ರದರ್ಶನ ಕೊಡ್ಬೇಕು ಅಂತ ಕೇಳ್ಕೊತೀವಿ. ಅದು ಲೋಕಲ್ ಪ್ರೋಗ್ರಾಮ್ಸ್ ಇರುತ್ತೆ. ಮತ್ತೆ ನಮ್ಮ ಕರ್ನಾಟಕದಿಂದ ಬರ್ತಾ ಇರೋ ಕಲಾವಿದರುಗಳು, ಸಾಕಷ್ಟು ಜನ ಕಲಾವಿದರುಗಳು, ಸಿನಿಮಾ ನಟ ನಟಿಯರಾಗ್ಲಿ, ಅಥವಾ ಒಂದು ನಮ್ಮ ಸಂಸ್ಕೃತಿಗೆ ಇರುವಂತ ಒಂದು ಜಾನಪದ ಸಂಗೀತ ಆಗ್ಲಿ, ಅಥವಾ ಭಾವಗೀತೆ ಆಗ್ಲಿ, ಅಥವಾ ಭಕ್ತಿಗೀತೆಗಳು ಆಗ್ಲಿ, ಅಲ್ಲಿಯ ಕಲಾ ಪ್ರದರ್ಶನ ಮಾಡೋಂತ ಎಲ್ಲ ಟ್ಯಾಲೆಂಟೆಡ್ ಆರ್ಟಿಸ್ಟ್ಗಳನ್ನ ಕೂಡ ನಾವು ಆಹ್ವಾನಿಸ್ತೀವಿ, ಕರ್ಕೊಂಡು ಬರ್ತಾ ಇದ್ದೀವಿ. ಈ ಬಾರಿ ನಮ್ಮ ಕಾರ್ಯಕ್ರಮಕ್ಕೆ ಸಿನಿಮಾ ಕಡೆಯಿಂದ ಎಷ್ಟೋ ಜನ ಬರ್ತಾ ಇದ್ದಾರೆ. ಸೊ ಹೀಗೆ ನಾವು ಎಲ್ಲಾರನ್ನೂ ಒಟ್ಟಿಗೆ ಸೇರಿಸ್ತೀವಿ. ಖಂಡಿತ ಸರ್, ಖುಷಿ ಆಗುತ್ತೆ ಕೇಳಿದ್ರೆ. ಸರ್, ಇದರಲ್ಲಿ ಇನ್ನೊಂದು ಪ್ರಶ್ನೆ ಅಂತ ಅಂದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಸಮ್ಮೇಳನ ಒಂದು ಯಶಸ್ಸಾಗಬೇಕು ಅಂದ್ರೆ ಅದರಲ್ಲಿ ಯುವಕರು ಯಾರಿರ್ತಾರೆ ಅಥವಾ ಚಿಕ್ಕ ಮಕ್ಕಳು ಯಾರಿರ್ತಾರೆ, ಇವರ ಒಂದು ಪಾಲ್ಗೊಳ್ಳುವಿಕೆ ತುಂಬಾ ಒತ್ತು ಕೊಡಬೇಕಾಗತ್ತೆ. ಅದಕ್ಕೆ ಅಫ್ಕೋರ್ಸ್ ನಾನು ವೆಬ್ಸೈಟ್ ಅಲ್ಲಿ ಮತ್ತೆ ಉದ್ರದ್ದು ಪ್ರೋಗ್ರಾಮ್ ಡೀಟೇಲ್ಸ್ ನೋಡಿದಾಗ ಯುವ ಉದ್ಯಮಿ ಮೇಳ ಇದೆ, ಯುವ ಪ್ರತಿಭೆಗಳಿಗೆ ಅಂತಾನೆ ಸ್ವಲ್ಪ ಕಾರ್ಯಕ್ರಮಗಳಿದೆ, ಸಣ್ಣ ಕಥೆಗಳು, ಮಕ್ಕಳಿಗೆ ಅಂತ ಕನ್ನಡ ಕಲಿ ಸಣ್ಣ ಕಥೆ ಇದೆ. ಇದರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ ತಾವು? ಖಂಡಿತ ಅವನಿದಾರೆ ಅವರೇ. ಮುಖ್ಯವಾಗಿ ನಮ್ಮೆಲ್ರಿಗೂ, ನಮ್ಮ ಕನ್ನಡಿಗರಾಗಿ ನಾವು ಕರ್ನಾಟಕದಿಂದ ಬಂದು ಅಮೆರಿಕದಲ್ಲಿ ನೆಲೆಸಿದ್ರು ಕೂಡ ಎಲ್ಲಾ ಪೇರೆಂಟ್ಸ್ ಅಭಿಲಾಷೆ ಏನಪ್ಪಾ, ನಮ್ಮ ಮಕ್ಕಳು ಕನ್ನಡ ಕಲಿಬೇಕು, ನಮ್ಮ ಭಾಷೆ ಕಲಿಬೇಕು, ನಮ್ಮ ಸಂಸ್ಕೃತಿ ಬೆಳೆಸ್ಕೋಬೇಕು ಅನ್ನೋ ಆಸೆ, ಉದ್ದೇಶ ಎಲ್ರಿಗೂ ಇರುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಕನ್ನಡ ಕಲಿ ಕಾರ್ಯಕ್ರಮಗಳನ್ನ ಅವರವರ ಜಾಗದಲ್ಲಿರೋ ಕನ್ನಡ ಸಂಘಗಳಲ್ಲಿ ನಡೆಸ್ತಾ ಇರ್ತಾರೆ. ಬಟ್ ಆದ್ರೆ ಇಂಥ ನಮ್ಮ ದೊಡ್ಡ ಕಾರ್ಯಕ್ರಮಗಳಲ್ಲಿ ಬಂದಾಗ ಯಾವ ಮಾರ್ಗದಲ್ಲಿ ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕು, ದಾರಿ ದೀಪ ಅಂತ ಕಾರ್ಯಕ್ರಮ ಮಾಡ್ತೀವಿ. ಮಕ್ಕಳ ಕೈಲಿ ಕನ್ನಡ ಬರೆಸ್ತೀವಿ, ಮಕ್ಕಳ ಕೈಲಿ ಕನ್ನಡ ಓದಿಸ್ತೀವಿ. ಈಗಾಗ್ಲೇ ಹೋದ ವರ್ಷ ನಮ್ಮ ಇದು ಜರ್ಮನಿ ಕಾರ್ಯಕ್ರಮದ ಸಮಯದಲ್ಲಿ ನಾವು ಮಕ್ಕಳ ಕೈಲಿ ದಿವಿಜಿ ಅವರ ಕಗ್ಗ ಬರ್ಸಿದ್ವಿ, ಕಗ್ಗ ಹೇಳಿಸಿದ್ವಿ. ಅವರು ಕಗ್ಗ ವಾಚನ ಮಾಡಿ ನಾವು ಯೂಟ್ಯೂಬ್ ನಲ್ಲಿ ಸುಮಾರು 2 ಗಂಟೆ ಕಾಲ ಕಾರ್ಯಕ್ರಮ ಕೂಡ ಮಾಡಿದ್ವಿ. ಸೊ ಹಾಗೆ ಈ ಸರಿ ಕೂಡ ನಾವು GS ಶಿವರುದ್ರಪ್ಪ ಅವರ ನಮನ ಇಟ್ಕೊಂಡು ಅವರ ಕಾರ್ಯಕ್ರಮ ಮಾಡಿಸ್ತಾ ಇದ್ದೀವಿ. ಮತ್ತೆ ಮಕ್ಕಳ ಕೈಲಿ ಪುನಃ
ನಾನು ಹೇಳ್ದಾಗೆ ಯುವ ಪ್ರತಿಭೆನ ಮುಂದೆ ತರಬೇಕು. ಕನ್ನಡದಲ್ಲಿ ಅವ್ರಿಗೆ ಎಷ್ಟು ಆ, ಅನುಭವ ಇದೆ ಮತ್ತೆ ಎಷ್ಟೊಂದು ನಾವು ಎಂಕರೇಜ್ಮೆಂಟ್ ಕೊಡ್ಬೋದು, ಅದ್ರ ಕಡೆ ನಾವು ಮಾತಾಡಿ ಹಿರಿಯರಿಗೆ, ಅಧ್ಯಕ್ಷರುಗಳಿಗೆ, ಬೇರೆ ಬೇರೆ ಕನ್ನಡ ಸಂಘದ ಹಿರಿಯರುಗಳಿಗೆ ನಾವು ಹೇಳ್ಕೊಡ್ತೀವಿ ಹೇಗೆ ಮಾಡಬೇಕು, ಹೇಗೆ ಕನ್ನಡನ ನೀವು ಮುಂದುವರಿಸ್ಬೇಕು ಮಕ್ಕಳಿಗೆ, ಯುವಕರಿಗೆ. ಮತ್ತು ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಅವ್ರ ಕೈಲಿ ಕಾರ್ಯಕ್ರಮಗಳು ಅಷ್ಟೇ ಅಲ್ಲ, ದೊಡ್ಡವರಾಗಿ ಕಾಲೇಜ್ ಓದಿ ಕೆಲಸದಲ್ಲಿ ಸೇರಿದ್ರೆ ಅವ್ರನ್ನೆಲ್ಲ ಒಟ್ಟಾರೆ ಸೇರಿಸಿ ಬಿಸ್ನೆಸ್ಗಳಾಗ್ಲಿ ಅಥವಾ ಮತ್ತೊಂದಾಗ್ಲಿ ಎಲ್ಲರೂ ಸೇರಿ ನಮ್ಮ ಕನ್ನಡಿಗರಾಗಿ, ಕನ್ನಡದ ಮಕ್ಕಳಾಗಿ ಮುಂದೆ ತರಬೇಕು ಅನ್ನೋದನ್ನೇ ನಾವು ಹೇಳ್ಕೊಡ್ತೀವಿ. ಫಂಟಾಸ್ಟಿಕ್ ಸರ್. ಸರ್, ಇದು ಖಂಡಿತ ಒಂದು ದೊಡ್ಡ ಮಟ್ಟದ ಸಮಾವೇಶನೇ ಆಗ್ತಾ ಇರುವಂತದ್ದು. ಈ ತರಹದ ಒಂದು ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಸಮಾವೇಶ ಆಯೋಜಿಸ್ತಿದ್ದೀರಾ ಅಂದ್ರೆ ಇದಕ್ಕೆ ಕೆಲವೊಂದು ಸವಾಲುಗಳು ಕೂಡ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಏನಾದ್ರೂ ಸ್ವಲ್ಪ ಹೇಳ್ಬಹುದಾ? ಸವಾಲು ಅಂತಂದ್ರೆ ಸುಮಾರು 3,000 ಜನ ಮೇಲೆ ಸೇರುವಂತ ಒಂದು ಕನ್ನಡ ಇದೇನೋ ಸಮುದಾಯಕ್ಕೆ ಏನಪ್ಪಾ ಅಂತಂದ್ರೆ ನಾವು ಆಹಾರ, ನಾವು ಎಲ್ರಿಗೂ ರುಚಿಯಾದ ಭೋಜನ ಮಾಡಿಸ್ತಾ ಇದೀವಿ. ನಮ್ಮ ಕರ್ನಾಟಕದ ಸ್ಥಳೀಯ ಆಹಾರಗಳು ಏನಿರುತ್ತೆ ಆ ಥರದ ರೀತಿಯಾದ ಊಟ ಭೋಜನ ಎಲ್ಲ ಮಾಡಿಸ್ತೀವಿ. ಅದರಂತೆ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಎಲ್ಲ ತರಿಸಿ ನಾವು ಇಂಡಿಯಾದಿಂದ ಮಾಡಿಸ್ತೀವಿ. ಜನಗಳು ಅಷ್ಟೇ, ರಿಜಿಸ್ಟ್ರೇಷನ್ ಆಗಲಿ ಅಥವಾ ಅವರು ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರಲ್ವಾ, ಅಮೆರಿಕದ ನಾನಾ ನಗರಗಳಿಂದ ಅಪ್ಲೋಡ್ ಆಗಿ ಬರ್ತಾ ಇರೋದ್ರಿಂದ ಫ್ಲೈಟ್ಸು, ಟ್ರಾನ್ಸ್ಪೋರ್ಟೇಷನ್ನು, ಹಾಸ್ಪಿಟಾಲಿಟಿ ಮತ್ತೆ ಹೋಟೆಲ್ಗಳಲ್ಲಿ ಉಳ್ಕೊಳ್ಳುವಂಥದ್ದು. ಯಾಕೆಂದ್ರೆ ಇದು 3 ದಿನದ ಕಾರ್ಯಕ್ರಮ. ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಅಲ್ಲಿಯ ಸೆಕ್ಯೂರಿಟಿ ಮತ್ತೆ ಆ ಒಂದು ಕನ್ವೆನ್ಷನ್ ಸೆಂಟರ್, ಅದು ದೊಡ್ಡ ಜಾಗ, ಅದು ಅಲ್ಲಿ ಮಾಡ್ತಾ ಇರೋದ್ರಿಂದ ಅಲ್ಲಿಯ ಸೆಕ್ಯೂರಿಟಿ ಮತ್ತೆ ಅಲ್ಲಿ ಏನ್ ಹೇಳ್ತಾರೆ ಫೈರ್ ಕೋಡ್ ಅಂತಾರೆ, ಅದೆಲ್ಲ ಪ್ರತಿಯೊಂದು ನೋಡ್ಕೊಳ್ಳೋ ಅಂಥದ್ದು ಅದು ಸ್ವಲ್ಪ ಚಾಲೆಂಜಿಂಗು. ಆದರೆ ನಮ್ಮ ಕಮಿಟಿ ಬಹಳ ಮುಂದೆ ತುಂಬಾ ಪ್ಲಾನ್ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಎಲ್ಲ ಸಿದ್ಧವಾಗಿದ್ದೀವಿ. ಅದರಿಂದ ಎಲ್ಲರೂ ಖುಷಿಯಾಗಿ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಗನಗ್ತಾ ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ. ಖಂಡಿತ ಸರ್. ಈ ದೊಡ್ಡ ಮಟ್ಟದ ಈ ಸಮಾವೇಶ ಕೂಡ ತುಂಬಾ ಯಶಸ್ಸಾಗ್ಲಿ ಅನ್ನುವಂಥದ್ದನ್ನ ನಾವು ಕೂಡ ಆಶಿಸ್ತೀವಿ. ಸರ್, ಇದ್ರ ಜೊತೆಗೆ ವಿಶೇಷ ಅತಿಥಿಗಳು ಕೆಲವೊಬ್ರು ಹೆಸರುಗಳನ್ನ ನಾನು ನೋಡ್ತಾ ಇದ್ದೆ. ರಕ್ಷಿತ್ ಶೆಟ್ಟಿ, ನಮ್ಮ ಪ್ರಣಯರಾಜ ಶ್ರೀನಾಥ್ ಅವರು, ರಮೇಶ್ ಅರವಿಂದ್ ಅವರು, ಮತ್ತೆ ಬೇರೆ ಯಾರೆಲ್ಲ ಬರ್ತಾ ಇದ್ದಾರೆ ಅನ್ನುವಂಥದ್ದು ಗೆಸ್ಟ್ ಲಿಸ್ಟ್ ಗಳನ್ನ ಸ್ವಲ್ಪ ತಿಳಿಸಬಹುದಾ? ಖಂಡಿತ. ಶ್ರೀ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಬರ್ತಾ ಇದ್ದಾರೆ ಸಾಹಿತ್ಯದ ಕಡೆ. ಮತ್ತೆ GS ಶಿವರುದ್ರಪ್ಪ ಅವರ ಮಗ ಶಿವಪ್ರಸಾದ್ ಅವರು ಬರ್ತಾ ಇದ್ದಾರೆ UK ಇಂದ. ಮತ್ತೆ ಇದೇನು ನಟಿಯರಾದ ಮೇಘಾ ಶೆಟ್ಟಿ ಮತ್ತೆ ನಮ್ಮ MC ಆದ ಪ್ರತಿಭಾ ಗೌಡ ಅವರು. ಮತ್ತೆ ಕಾರ್ಯಕ್ರಮಗಳಲ್ಲಿ ನಾವು ನಟರು ನಟಿಯರು ಅಲ್ಲದೆ ಕೂಡ ಹಾಡು ಮತ್ತೆ ಸಂಗೀತ ಕಾರ್ಯಕ್ರಮಗಳಾಗಿ ಆಲೋಕೆ ಅವರು ಬರ್ತಾ ಇದ್ದಾರೆ. ಅವ್ರ ಜೊತೆ ದಿವ್ಯಾ ರವಿಚಂದ್ರನ್ ಮತ್ತೆ ನೃತ್ಯ ಇದು ಕಲಾವಿದರಾದ ಸ್ನೇಹ ಮತ್ತೆ ಯೋಗೇಶ್ ರವರು ಒಂದು ಅದ್ಭುತವಾದ ಕಾರ್ಯಕ್ರಮ ತರ್ತಾ ಇದ್ದಾರೆ. ಅದಲ್ಲದೆ ಕೂಡ ನಾವು ಜಾನಪದ ಗೀತೆ, ಕರ್ನಾಟಕ ರಾಜ್ಯದ ಪರವಾಗಿ ರಾಮಕೃಷ್ಣ ಅವರು ಬರ್ತಾ ಇದ್ದಾರೆ. ಸಾಕಷ್ಟು ಉದ್ಯಮಿಗಳು ಕೂಡ ಬರ್ತಾ ಇದ್ದಾರೆ. ನಮ್ಮ KMF ನಂದಿನಿ ಬೆಣ್ಣೆ ನಿಮ್ಮೆಲ್ರಿಗೂ ಗೊತ್ತಿದೆ, ಅವರು ಬರ್ತಾ ಇದ್ದಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಶಿವಪ್ರಸಾದ್ ಅವರು. ತುಂಬಾ ಹಲವಾರು ಜನ ಬರ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ತುಂಬಾ ಸಂತೋಷ ಸರ್. ಇನ್ನೂ ಹೆಚ್ಚು ಜನ ಬರಲಿ ಅನ್ನುವಂಥದ್ದೇ ನಮ್ಮ ಉದ್ದೇಶ ಕೂಡ. ಸರ್, ಕೊನೆಯಲ್ಲಿ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರಿಗೆ ನಮ್ಮ ರೇಡಿಯೋ ತಲುಪ್ತಾ ಇದೆ. ಅದು ಸೌತ್ ಕೊರಿಯಾ ಇರಬಹುದು ಅಥವಾ ಚೈನಾ ಇರಬಹುದು, US ಇರಬಹುದು, ಕೆನಡಾ ಇರಬಹುದು, ಆಫ್ರಿಕಾನಲ್ಲಿ ಇರಬಹುದು, ಯುರೋಪಲ್ಲಿ ಇರಬಹುದು, ಮಿಡಲ್ ಈಸ್ಟ್, ಆಸ್ಟ್ರೇಲಿಯಾ, ಎಲ್ಲ ಕಡೆ ಕನ್ನಡಿಗರು ನಮ್ಮ ರೇಡಿಯೋನ ಕೇಳ್ತಾರೆ. ಈ ಎಲ್ಲ ಕನ್ನಡಿಗರಿಗೆ, ಜಗತ್ತಿನ ಕನ್ನಡಿಗರಿಗೆ ನೀವು ನಾವಿಕಾದ ಪ್ರೆಸಿಡೆಂಟ್ ಆಗಿ ಏನು ಸಂದೇಶನ ಕೊಡಕ್ಕೆ ಬಯಸ್ತಾ ಇದ್ದೀರಾ ಸರ್? ನೋಡಿ ಅವನಿದವ್ರವ್ರೆ, ನೀವು ಇಷ್ಟೊಂದು ನಮ್ಮ ಭಾಷೆ ಬಗ್ಗೆ ಅಥವಾ ನಮ್ಮ ಸಂಸ್ಕೃತಿ ಬಗ್ಗೆ ಆಚರಿಸಕ್ಕೆ ಈ ರೇಡಿಯೋ ಮೂಲಕ ಇಡೀ ಪ್ರಪಂಚದ ಕನ್ನಡಿಗರನ್ನ ಒಟ್ಟಾಗಿ ಎಲ್ರಿಗೂ ಮನರಂಜನೆಗಳನ್ನ ತರಿಸ್ತಾ ಇದ್ದೀರಾ. ಹಾಗೆ ನಮ್ಮ ಸಮ್ಮೇಳನ, ನಮ್ಮ ನಾವಿಕ ಸಂಸ್ಥೆ ಒಂದು ಸಮ್ಮೇಳನ ನಡೆಸಿದಾಗ ನಮ್ಮ ಸಂಸ್ಕೃತಿ ಆಚರಿಸೋಕೆ ಮತ್ತೆ ನಮ್ಮ ಪರಂಪರೆ ಗೌರವಿಸೋಕೆ ಮತ್ತೆ ನಮ್ಮ ಕನ್ನಡಿಗರ ಸಮುದಾಯ ಬಂಧನ ಬಲಪಡಿಸೋದಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಿ ಸೇರ್ಬೇಕು ಅನ್ನೋ ಆಸೆನ ನಾವು ಯಾವಾಗಲೂ ಪಡ್ತೀವಿ. ಮತ್ತೆ ಹಾಗಾಗಿ ಯಾವುದೇ ಒಂದು ಕಮ್ಯುನಿಕೇಶನ್ ಮೀಡಿಯಾ ಆಗಲಿ ಅದ್ರ ಮೂಲಕ ನಾವು ನಮ್ಮ ಆಸೆ ಆಕಾಂಕ್ಷೆಗಳನ್ನ ಹೇಳ್ಕೊತೀವಿ. ಕನ್ನಡಿಗರು ಎಲ್ಲೇ ಇದ್ರೂ ಕೂಡ ಅದನ್ನ ಕೇಳಿಸ್ಕೊಂಡು ನಾವು ಕೂಡ ಈ ತರ ಒಂದು ವಿಶ್ವ ಕನ್ನಡ ಸಮ್ಮೇಳನಗಳಲ್ಲಿ ಭಾಗವಹಿಸ್ಬೇಕು, ಎಲ್ಲರೂ ಒಟ್ಟಾರೆ ಸೇರಿ ಮಾಡಬೇಕು ಅನ್ನೋದು ಅವ್ರಿಗೂ ಒಂದು ಸ್ಫೂರ್ತಿ ಬರುತ್ತೆ ಅನ್ನೋದೇ ನಮ್ಮ ಆಸೆ. ಹಾಗಾಗಿ
ನಾನು ನಿಮ್ಮೊಬ್ಬರಿಗೆ ಧನ್ಯವಾದಗಳನ್ನ ಹೇಳೋದಲ್ಲ, ನಮ್ಮ ರೇಡಿಯೋ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ಎಲ್ಲೇ ಇದ್ರೂ ಕನ್ನಡಿಗರುಗಳು ಎಲ್ಲರೂ ಒಟ್ಟಾಗಿ ಸೇರಿ ಈ ಥರ ಸಮ್ಮೇಳನಗಳಲ್ಲಿ ಭಾಗವಹಿಸೋದು ಭಾಳ ಅದ್ಭುತವಾದ ಒಂದು ಏನು ನಮಗೆ ಕಾರ್ಯಕ್ರಮ ಆಗುತ್ತೆ. ಎಲ್ಲರೂ ಬರಬೇಕು ಅನ್ನೋದೇ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಕ್ಕೆ. ಇದೇ ತರಹ ಮುಂದಿನ ದಿನಗಳಲ್ಲೂ ಕೂಡ ನಾವಿಕಾ ಏನು ಕಾರ್ಯಕ್ರಮಗಳನ್ನ ಮಾಡುತ್ತೆ ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ರೇಡಿಯೋ ಕೂಡ ನಿಂತು ತನ್ನ ಒಂದು ಅಳಿಲು ಸೇವೆಯನ್ನು ಕೂಡ ಮುಂದುವರಿಸುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಕ್ಕೆ, ನಾವಿಕಾ ಸಮ್ಮೇಳನದ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಮಸ್ತೆ ಸರ್. ಥ್ಯಾಂಕ್ ಯು ಅವನಿದಾರ್ ಅವರೇ. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಇದು ಇಷ್ಟೊತ್ತು ಈ ವರ್ಷದ ನಾವಿಕಾ ಸಮ್ಮೇಳನದ ಪ್ರೆಸಿಡೆಂಟ್ ಆಗಿರುವಂತಹ ಶಿವಕುಮಾರ್ ಅವರ ಮಾತುಗಳಾಗಿತ್ತು. ನಾವಿಕಾ ಸಮ್ಮೇಳನ 2025 ಬಗ್ಗೆ ಹಲವಾರು ಮಾಹಿತಿಯನ್ನ ಅವರು ಕೊಟ್ಟರು. ಇದೇ ಆಗಸ್ಟ್ 29ರಿಂದ 31ರವರೆಗೆ ಫ್ಲೋರಿಡಾದಲ್ಲಿ ನಡೀತಾ ಇದೆ ನಾವಿಕಾ ಸಮ್ಮೇಳನ. ಇದಕ್ಕೆ ನೀವಿನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಅದನ್ನ ಅಲ್ಲಿ ಅಟೆಂಡ್ ಮಾಡಬಹುದು ಅಂದ್ರೆ ದಯವಿಟ್ಟು ಅಟೆಂಡ್ ಮಾಡಿ ಅಂತ ಹೇಳ್ತಾ, ಈ ಒಂದು ಸ್ಪೆಷಲ್ ಸೆಗ್ಮೆಂಟ್ ಅನ್ನ ಇಲ್ಲಿಗೆ ನಾವು ಮುಗಿಸ್ತಾ ಇದೀವಿ. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ.